ಫಂಕಿ ಬಾಯ್ ಆಗ್ಬಿಟ್ಟು ಅಂದ್ಬಿಟ್ಟು ಇವಾಗ ಎಲ್ಲಿಗೆ ನಾವು ಹೋಗ್ತಾರೆ ಅಂತಂದರೆ ಪೆನ್ ತೊಗೊಂಡು ಬರೋಕ್ಕೆ. ಗೈಸ್ ನೋಡಿ, ಹರ್ಷಿತಾ ನನ್ನ ಬರ್ತಡೇಗೆ ಇವತ್ತು ಗಿಫ್ಟ್ ತಂದು ಕೊಟ್ಟೋಳು. ಹರ್ಷಿತಾ ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ. ನಾನೇ ಖುಷಿ ಆಗೋದಿಲ್ಲ. ಇವಾಗ ಬನ್ನಿ ನಮಗೆ ಚೇತನ್ ಪಾರ್ಟಿ ಕೊಡಿಸ್ತಾನೆ ಅಂತಲೇ ಹೋಗ್ತಾರಲ್ಲ. ನಮ್ಮಮ್ಮ ಮಾಡಿರೋ ಕೆಲಸ ಏನಂತ ಅಂದರೆ 3 ತಿಂಗಳು ಕರೆನ್ಸಿ ಫ್ರೀ ಅಂದ್ಬಿಟ್ಟು ನಮ್ಮಮ್ಮ ಏನು ಮಾಡ್ಬಿಟ್ಟು ನೋಡಿದ್ರೆ ಸಿಮ್ಮು 90 ಡೇಸ್ ಅಂತ ಏನೂ ಮಾಡೋಕ್ಕಾಗಲ್ಲ ಅಂದರು. ಸೊ ಇವಾಗ ಅದಕ್ಕೆ ಕೊಟ್ಟಿದ್ದಲ್ಲ, ಅದು ನೀವು ತೋರಿಸ್ಬೇಕಲ್ಲ, ಪ್ಯಾಕ್ ಮಾಡಿಸೋದೆಲ್ಲ ಎಫರ್ಟ್ಸ್ ಹಾಕ್ತಿರಲ್ಲ. ರಿಯಲಿ ಮೀನ್ಸ್ ಅಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದೀರಾ. ಹೋಗಿ ತರಲೆ ನನ್ನ ಮಗ ಕೊಟ್ಟಿದ್ಯಲ್ಲ, ಇನ್ನು ನಾನು ಇನ್ನ ನೋಡ್ಬೇಕು, ಇನ್ನು ಬಂದು ಶೂಟ್ ಮಾಡ್ತಾ ಇರಲಿ. ಫೋನ್ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಜೋಶಲ್ಲಿ ಇದ್ದೀನಿ, ಯೂನಿಫಾರ್ಮಲ್ಲಿ ಇದ್ದೀನಿ ಅಂತಂದರೆ ಇವತ್ತಿಂದ ಕಾಲೇಜ್ ಸ್ಟಾರ್ಟು. ಇನ್ಮೇಲಿಂದ ನನ್ನ ಫೈನಲ್ ಇಯರ್ ಸ್ಟಾರ್ಟು. ಇದು ಫೈನಲ್ ಇಯರ್ ನಂದು ಡಿಗ್ರಿಗೆ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ವು, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡೇ ಆಫ್ ಕಾಲೇಜ್ ಇವತ್ತು ಫೈನಲ್ ಇಯರ್ಗೆ. ಸೊ ಸೂಪರ್ ಸೀನಿಯರ್ ಇವತ್ತಿಂದ ಹಂಗೇನಿಲ್ಲ, ಇವತ್ತಿಂದ ಕಾಲೇಜ್ಗೆ ಹೋಗ್ಬೇಕು ಡೈಲಿ ರೆಗ್ಯುಲರಾಗಿ. ನೋಡೋಣ ಹೆಂಗೆ ಹೋಗ್ತೀನಿ ಅಂತ. ಅದು ಬಿಟ್ಟರೆ ಇವತ್ತು ನಮ್ಮ ಬಾಯ್ಸ್ ಎಲ್ಲ ಬರ್ತಾರೆ, ಎಲ್ಲರೂ ಬರಲೇಬೇಕು. ಸೊ ಅದಕ್ಕೋಸ್ಕರ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಬ್ಲೇಸರ್ ಒಂದು ಹಾಕ್ಕೊಂಡಿರೋ, ಬ್ಲೇಸರಲ್ಲೇ ಇಟ್ಕೊಂಡಿದ್ದೀನಿ. ಸೊ ನಾನು ಫ್ರೆಶ್ ಅಪ್ ಎಲ್ಲ ಹಾಕಿ ಸ್ನಾನ ಮಾಡಿಕೊಂಡು ಫುಲ್ ರೆಡಿ ಆಗಿದ್ದೀನಿ. ಇನ್ನೇನಿಲ್ಲ, ಹೊರಡ್ಬೇಕು. ಇನ್ನೊಂದು 10 ನಿಮಿಷ ಇದೆ ಅಷ್ಟೇ ಟೈಮು. ಒಂದು 10 ನಿಮಿಷದಲ್ಲಿ ಮನೆ ಬಿಡಬೇಕು. ಸೊ ನನಗಂತೂ ಒಂಥರ ಹೊಸ ಫೀಲಿಂಗು. ಸೊ ಇವಾಗ ಹೋಗೋಣ. ಇವಾಗ ನಾನು ಸ್ವಲ್ಪ ಹೊತ್ತು ಅಲ್ಲಿ ಹೋಗಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಇವಾಗ ಹೊರಡ್ತಾ ಇದ್ದೀನಿ. ನನ್ನ ಗಾಡಿ ಸ್ವಲ್ಪ ಧೂಳಾಗಿತ್ತು, ಸ್ವಲ್ಪ ಒರೆಸ್ಕೊಂಡಿದ್ದೀನಿ. ಸೊ ಇವಾಗ ಹೊರಡೋಣ, ಬೇಗ ಟೈಮ್ ಆಯಿತು. ಲೆಟ್ಸ್ ಗೋ. ಗಾಯ್ಸ್ ಇವಾಗ ನಾವು ನೋಡಿ ಫಸ್ಟ್ ಡೇ ಬಂದಾದಮೇಲೆ ಗಾಡಿ ನಾನು ರೋಹಿತ್ ಇಬ್ಬರೇ ನೋಡಿ, ರೋಹಿತ್ ಸ್ಟೈಲು ಫಂಕಿ ಬಾಯ್ ಆಗ್ಬಿಟ್ಟು ಅಂದ್ಬಿಟ್ಟು ಇವಾಗ ಎಲ್ಲಿಗೆ ನಾವು ಹೋಗ್ತಾ ಇರೋದಂತಂದರೆ ಪೆನ್ ತೊಗೊಂಡು ಬರೋಕ್ಕೆ. ಪೆನ್ ತೊಗೊಂಡಿಲ್ಲ ನಾನು. ಸೊ ಪೆನ್ ತೊಗೊಂಡು ಬರೋಣ ಅಂತ, ಹಾಗೆ ತಿಂಡಿ ತೊಗೊಂಡು ಬರೋಣ. ಲೆಟ್ಸ್ ಗೋ. ಆಕಾಶ್ ಅವರೆಲ್ಲ ಕ್ಲಾಸಲ್ಲೇ ಅವರೇ, ನಾನು ಮತ್ತು ರೋಹಿತ್ ಇಬ್ಬರೇ ಬಂದಿದ್ದು. ರೋಹಿತ್ ಇವನು ಏಮಿ ನಾಷ್ಟ ಮಾಡ್ತಿದ್ದ. ಸೊ ಅದಕ್ಕೆ ನಾನು ಇವನೇ ಬಂದ್ರಿ. ಲೆಟ್ಸ್ ಗೋ. ಇನ್ನೊಬ್ಬ ಗೊತ್ತಿಲ್ಲ, ನಿಂಗೆ ಗೊತ್ತು, ನೀನು ಹೇಳು. ಹೇಳು. ಬಂದಿಲ್ಲ. ಸೊ ಬನ್ನಿ ಇವಾಗ ತೊಗೊಂಡು ಬರೋಣ. ಏನೇನು ತೊಗೊತೀವಿ ತೋರಿಸ್ತೀನಿ. ಲೆಟ್ಸ್ ಗೋ. ಇನ್ನೂ ಒಂದು ಬ್ರೌನಿ, ನಾನೊಂದು ಪೆನ್ ತೊಗೊಂಡೆ, ಅವನೊಂದು ಬ್ರೌನಿ ತೊಗೊಂಡ. ತೆಗೀಶ ತಿನ್ನೋಣ, ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡೋಣ ಬನ್ನಿ. ಇದು 20. ತೆಗಿ ಹಿಡ್ಕೊಂಡು ನಿಂತೀನಿ. ಸಾಕು? ಸಾಕು. ಇನ್ನೂ ಚೆನ್ನಾಗಿದೆ. ತಿನ್ಕೊಂಡು ಕ್ಲಾಸ್ಗೆ ಹೋಗಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋದು ನಾನು ಮತ್ತೆ. ಲೆಟ್ಸ್ ಗೋ. ಗೈಸ್ ನೋಡಿ, ಹರ್ಷಿತಾ ನನ್ನ ಬರ್ತಡೇಗೆ ಇವತ್ತು ಗಿಫ್ಟ್ ತಂದು ಕೊಟ್ಟೋಳು. ಹರ್ಷಿತಾ ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ. ನಾನೇ ಖುಷಿ ಆಗೋದಿಲ್ಲ. ನಮ್ಮ ಬಾಯ್ಸ್ ತೋರಿಸ್ತೀನಿ ನೋಡಿ. ಏಯ್ ನೋಡ್ರ, ನೀವೇನು ಕೊಟ್ಟರು ನೋಡ್ರ, ಗಿಫ್ಟ್ ಲೈ, ಬರ್ತಡೇ ಗಿಫ್ಟ್ ಲೈ. ನಾನು ಲಾಗಿ ಯಾಕೆ ತೊಗೊಂಡೆ? ನಾನು ಲಾಗಿಂದ ತೆಗಿಯಲ್ಲ, ತೆಗಿಬೇಕು. ಕಟ್ ಮಾಡಿಲ್ಲ, ಕೆಲಸ ಇಲ್ಲ. ಬನ್ರಿ ಹೋಗೋಣ. ಬನ್ರಿ ಹೋಗೋಣ. ಗೈಸ್ ಇವಾಗ ನಾವು ಊಟಕ್ಕೆ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀವಿ. ಇಷ್ಟೊಂದು ದಿನ ಆದಮೇಲೆ. ಸ್ಟಾಫ್ ರೂಮ್ ಪಕ್ಕದಲ್ಲೇ ಐತಲ್ವೇನೋ. ಸಿಗ್ಮಾ ಮಾಡು. ಮಾಡು ಬೇಗ. 3, 2, 1 ಸ್ಟಾರ್ಟ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಮಾಡಲ್ವಾ? ನೀನು ಮಾಡ ಅಂದಿರ್ತೇನೆ ಒಂಥರ. ನೀನು ಕಲ್ಲಡ ಕೋಳಿ ಗಟ್ಟ. ಗೈಸ್ ಇಲ್ಲಿ ನೋಡಿ, ನಂದು ಅನ್ನ ಟೊಮೆಟೊ ಗೊತ್ತು. ಸರಿ ಬಿಡಾಯ್ತು, ಒಂದು 5 ನಿಮಿಷ ಊಟ ಮಾಡಬಾರ್ದು. ಇಲ್ಲಿ ಯಾರ ಜೊತೆ ಮಾತಾಡ್ತಾವನೆ, ಬ್ಯುಸಿ ಇದ್ದಾರ. ತಿಂದ್ಬಿಟ್ಟು ಆಚೆ ಹೋಗೋಣ ಅಂತ ಕ್ಯಾಂಟೀನ್ಗೆ ಹೋಗಲಿಲ್ಲ ನಾವು. ಯಾಕೆ ಅಂತ ಅಂದರೆ ಸ್ವಲ್ಪ ಹಂಗೆ ಹುಡುಗರು, ಅದಕ್ಕೆ ಇಲ್ಲೇ ತಿಂದ್ಬಿಟ್ಟು ಹೋಗೋಣ ಅಂತ. ತಿಂದ್ಬಿಟ್ಟು ಹೋಗೋಣ. ಗಾಯ್ಸ್ ಇವಾಗ ನಾವು ಹೋಗ್ತಾ ಇದೀವಿ ನೋಡಿ. ಬಂದು ನೋಡ್ರಿ ಅಂದಿ. ಇವಾಗ ಬನ್ನಿ ನಮಗೆ ಚೇತನ್ ಪಾರ್ಟಿ ಕೊಡಿಸ್ತಾನೆ ಅಂತಲೇ ಹೋಗ್ತಾರ. ನಾವೆಲ್ಲ ಚೇತನ್ ಕೊಡಿಸ್ತಾನೆ, ತಿನ್ಕೊಂಡು ಬರೋಣ. ಲೆಟ್ಸ್ ಗೋ. ನೋಡಿ ಅಲ್ಲಿ ಯಾರ ಬೈ ಮಾಡ್ತಾನೆ. ಲೆಟ್ಸ್ ಗೋ. ಗೈಸ್ ನಾನು ಅಲ್ಲಿಂದ ಇವಾಗ ಡೈರೆಕ್ಟು ನಮ್ಮ ಆಂಟಿ ಮನೆ ಹತ್ರ ಬಂದೆ. ನನ್ನ ತಮ್ಮ ಮತ್ತು ನನ್ನ ತಂಗಿ ಚಿಪ್ಸು ಚಾಕ್ಲೇಟ್ ತಿಂತಿದ್ರು. ಹಂಗೆ ನಮ್ಮ ಮಮ್ಮಿಗೆ ಕರ್ಕೊಂಡು ಹೋಗ್ಬೇಕಲ್ಲ ನಾನು ಇಲ್ಲಿಂದ. ಸೊ ಅದಕ್ಕೋಸ್ಕರ ಕಾಲೇಜಿಂದ ಡೈರೆಕ್ಟ್ ಇಲ್ಲಿಗೆ ಬಂದೆ. ಇನ್ನೂ ನನ್ನ ಮನೆಗೂ ಹೋಗಿಲ್ಲ ನಾನು. ಇವಾಗ ಒಂದು ಸ್ವಲ್ಪ ಹೊತ್ತಾಯ್ತು ನಾನು ಬಂದು. ಸೊ ಇವಾಗ ನಮ್ಮ ಮಮ್ಮಿ ಬರ್ತಾರೆ, ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಏನಾಗುತ್ತೆ ತೋರಿಸ್ತೀನಿ. ಲೆಟ್ಸ್ ಗೋ. ಆ್ಯಂಡ್ ಇನ್ನೊಂದು ಏನಂದರೆ, ಒಂದು ರೀಲ್ ಶೂಟ್ ಮಾಡೋದೈತೆ. ಈಗಲೇ ಮಾಡೋಕ್ಕಾದ್ರೆ ಮಾಡ್ತೀನಿ, ಅಂದರೆ ನಾಳೆ ಮಾಡ್ತೀನಿ. ಬನ್ನಿ, ನಮ್ಮ ಅಮ್ಮ ಬರ್ದು ಕರ್ಕೊಂಡು ಹೋಗೋಣ.
ಏನಂತೀಯ ಪ್ರೀತು? ನಮ್ಮಮ್ಮ ಮಾಡಿರೋ ಕೆಲಸ ಏನಂತ ಅಂದರೆ 3 ತಿಂಗಳು ಕರೆನ್ಸಿ ಫ್ರೀ ಅಂದ್ಬಿಟ್ಟು ನಮ್ಮಮ್ಮ ಏನು ಮಾಡ್ಬಿಟ್ಟವ್ರೆ ಸಿಮ್ನ ಪೋರ್ಟ್ ಮಾಡಿಸ್ಕೊಂಬಿಟ್ಟವ್ರೆ. ಇವಾಗ ನೋಡ್ರಿ ಆ ಸಿಮ್ಮಲ್ಲಿ ಕರೆನ್ಸಿನೂ ಇಲ್ಲ ಏನೂ ಇಲ್ಲ, ಆ ಸಿಮ್ಮೇ ಆನ್ ಆಗ್ತಿಲ್ಲ. ಅದಕ್ಕೋಸ್ಕರ ಇವಾಗ ಚೆಕ್ ಮಾಡ್ಸೋಕೆ ಏರ್ಟೆಲ್ ಬಂದ್ರಿ, ಅಲ್ಲಿ ನೋಡ್ರಿ ಅಲ್ಲಿ ಆಗಲ್ಲ ಇವಾಗ 90 ಡೇಸ್ ಗಂಟ ಅಂತಂದರು. ಇವಾಗ ನೋಡೋಣ ಏನು ಮಾಡಬೇಕು. ಹೊಸ ಸಿಮ್ ಹಳೆ ಜಿಯೋನೇ ಯೂಸ್ ಮಾಡಿರಿ ಅಷ್ಟೇ. ಜಿಯೋನೇ ಮಾಡ್ತೀನಿ. ಈಗ 90 ದಿವಸ ಅಂದರೆ 3 ತಿಂಗಳು. ಇವಾಗ ಅದನ್ನು ನೀವು ಅಲ್ಲೋದ್ರೂ ಏನು ಮಾಡೋಕ್ಕಾಗಲ್ಲ. 90 ದಿವಸ ವೆಯ್ಟ್ ಮಾಡಿ ಏರ್ಟೆಲ್ ಪೋರ್ಟ್ ಹೇಳ್ತೀನಿ ಬಾ, ಒಂದ್ಸಲ ಕೇಳ್ಬಿಡ್ತೀನಿ. ನನಗೆ ಬೇಡ, ನನಗೆ ಇವೆಲ್ಲ ಅಂತ ಹೇಳ್ತೀನಿ. ಸರಿ ನೋಡೋಣ ಬರ್ರಿ. ಮುಂದೆ VI ಐತೆ, ಅಲ್ಲಿಗೆ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ. ಮಳೆ ಬರೋ ಥರ ಇದೆ ಫುಲ್ಲಿಲ್ಲೆಲ್ಲ. ಲೆಟ್ಸ್ ಗೋ ಗೈಸ್. ಫೈನಲಿ ನಾವು ಮಮ್ಮಿ ಸಿಮ್ಮು ಅದಕ್ಕೇ ರೀಚಾರ್ಜ್ ಮಾಡ್ತೀವಿ. ಇವಾಗ ಅಲ್ಲೋಗಿ ಚೆಕ್ ಮಾಡಿಸಿದ್ರಿ, ಅವ್ರು ನೋಡಿದ್ರೆ ಸಿಮ್ಮು 90 ಡೇಸ್ ಅಂತ ಏನೂ ಮಾಡೋಕ್ಕಾಗಲ್ಲ ಅಂದರು. ಸೊ ಇವಾಗ ಅದಕ್ಕೆ ಬೇರೆ ಆಪ್ಷನ್ ಇಲ್ದಿರ ಅದಕ್ಕೇ ಎಷ್ಟು ರೂಪಾಯಿ ರೀಚಾರ್ಜು? 365 ರೂಪಾಯಿಗೆ ರೀಚಾರ್ಜ್ ಮಾಡಿಸಿದ್ದೀವಿ ಅದಕ್ಕೇ. ಇವಾಗ ಅದು ಸಂಜೆ ಗಂಟ ಅದು ಬರೋಲ್ಲ, ಅದು ಸಂಜೆ ಒಂದು 5:30 ಆದಮೇಲೆ ಅದು ರೀಚಾರ್ಜ್ ಇವಾಗ ನಾರ್ಮಲ್ ಸಿಮ್ ಯೂಸ್ ಮಾಡ್ಬೋದಂತೆ. ಸೊ ಇವಾಗ ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕು ಅಮೌಂಟ್ನ. ಸೊ ಇವಾಗ ಅಲ್ಲಿಗೆ ಹೋಗೋಣ. ಇಟ್ಕೊಂಡು ಬೇಜಾರಲ್ಲ ಅವರು ಸ್ವಲ್ಪ, ಯಾಕೆ ಅಂದರೆ ಹಿಂಗೆ ಆಯ್ತಲ್ಲ ಅಂತ. 160 ರೂಪಾಯಿ ಅದು ಸ್ಕ್ಯಾಮ್ ಮಾಡಿರೋದು ನಮ್ಮ ಅಮ್ಮಂಗೆ. ಅದು ಯಾರೋ ಬಂದ್ಬಿಟ್ಟು 3 ತಿಂಗಳು ರೀಚಾರ್ಜ್ ಫ್ರೀ ಬರುತ್ತೆ ಮೇಡಮ್, ಬರೀ ನಿಮ್ಮ ನಂಬರ್ ಕೊಡಿ ಅದಕ್ಕೆ ನಮ್ಮ ಅಮ್ಮ ಆಸೆಗೆ 3 ತಿಂಗಳು ರೀಚಾರ್ಜ್ ಆಗೋಸ್ಕರ ಹಿಂಗೆ ಮಾಡ್ಕೊಂಡಿರೋದು. ಒಳ್ಳೆ ಯಾರಿಗೂ ಹಿಂಗೆ ಮೋಸ ಹೋಗ್ಬಾರ್ದು. ನೀವು ಮಾಡಿಸ್ಕೊಬೇಡ್ರಿ, ಹಿಂಗೆ ಗಾಡಿಗಳಲ್ಲಿ ಕೂತಿರ್ತಾರಲ್ಲ ಅಲ್ಲೆಲ್ಲ ಮಾಡಿಸ್ಕೊಳ್ಬೇಡ್ರಿ. ಮಾಡಿಸ್ಕೊಳ್ಳಿ. ಸುಮ್ಮನೆ ಪೋರ್ಟ್ ಮಾಡ್ಬಿಟ್ಟವ್ರಂತೆ ನಮ್ಮ ಅಮ್ಮನಿಗೆ. ಅದು ನಮ್ಮ ಅಮ್ಮಂಗೆ ಗೊತ್ತಾಗಿಲ್ಲ, ಅವರು ರೀಚಾರ್ಜ್ ಬರುತ್ತಲ್ಲ ಅಂತ ಮಾಡಿಸ್ಕೊಂಡಿರೋ ಅಷ್ಟೇ. ಸೊ ಇವಾಗ ಇನ್ನೇನಿರೋ ತೊಂದರೆ ಏನಿಲ್ಲ. ಇವಾಗ ಹೋಗೋಣ, ಲೆಟ್ಸ್ ಗೋ ಗಾಯ್ಸ್. ನಾನು ಇವಾಗ ಮನೆಗೆ ಬಂದು ಹಂಗೇ ಪಾಪ ಹರ್ಷಿತಾ ಗಿಫ್ಟ್ ಕೊಟ್ಟಿದ್ದಲ್ಲ, ಅದು ನಿಮ್ಗೆ ತೋರಿಸ್ಬೇಕಲ್ಲ, ನಮ್ಮ ಅಮ್ಮನಿಗೂ ತೋರಿಸ್ಬೇಕು. ಅದು ಹೇಳ್ತು, ಹರ್ಷಿತಾ ಹೇಳಿದ್ರು ನನಗೆ ಗನ್ ಅಂತೆ. ಇಟ್ಕೊಳ್ರಿ ಮಮ್ಮಿ, ನಮ್ಮ ಮಮ್ಮಿ ನೋಡ್ರಿ ಇಲ್ಲಿ ಇಟ್ಕೊಳ್ರಿ, ಓಪನ್ ಮಾಡೋಣ. ನಾನು ಬ್ಯಾಗಲ್ಲಿ ಇಟ್ಕೊಂಬಂದ್ಬಿಟ್ಟೆ. ನಾನು ಅಲ್ಲಿ ನಮ್ಮ ಅಮ್ಮನ ಜೊತೆ ಹೋಗಿದ್ದಲ್ಲ, ಬಿಸಿ ತೆಗಿಯೋಕ್ಕಾಗಲಿಲ್ಲ. ಒಟ್ನಲ್ಲಿ ಹರ್ಷಿತಾ ತಂದೆ ಇರೋದು. ಹರ್ಷಿತಾ ಥ್ಯಾಂಕ್ ಯು. ನೀನು ಏನೇ ಕೊಟ್ಟಿದ್ರು ಪರವಾಗಿಲ್ಲ, ಕೊಡಲಿಲ್ಲ ಅನ್ನೋ ನಂಗೆ ಪರವಾಗಿಲ್ಲ. ಬಟ್ ಈ ಥರ ಪ್ಯಾಕ್ ಮಾಡಿಸೋದೆಲ್ಲ ಎಫರ್ಟ್ಸ್ ಆಗ್ತಿರಲ್ಲ, ದಟ್ ರಿಯಲಿ ಮೀನ್ಸ್ ಅ ಲಾಟ್ ಫಾರ್ ಮೀ. ಎಫರ್ಟ್ಸ್ ಹಾಕಿ ಮಾಡಿದ್ಯಲ್ಲ, ಥ್ಯಾಂಕ್ ಯು ಸೋ ಮಚ್. ನನಗೇನು ಕೊಟ್ಟಿಲ್ಲಮ್ಮ, ನಂದು ಬರ್ತ್ಡೇ ಇತ್ತು. ಓ ಗನ್ನು ಮಮ್ಮಿ, ನಿಮ್ಗೆ ಶೂಟ್ ಮಾಡ್ತೀನಿ. ಅಲ್ಲ, ಹೋಗಿ ನನ್ನ ಮಗನಿಗೆ ಕೊಟ್ಟಿದ್ಯಲ್ಲ ಇನ್ನ ಈಗೇನೆ. ನಿಮ್ ತೋರಿಸಿ ಹೇಳ್ರಿ. ಅಲ್ಲ, ಹೋಗಿ ತರಲೆ ನನ್ನ ಮಗನಿಗೆ ಕೊಟ್ಟಿದ್ಯಲ್ಲ, ನಾನು ಇನ್ನ ನೋಡ್ಬೇಕು. ಇನ್ನು ಬಂದು ಶೂಟ್ ಮಾಡ್ತಾ ಇರ್ಲಿ. ನಮ್ಮ ಅಮ್ಮನ ನಿನ್ನ ಶೂಟ್ ಮಾಡೋದು ಇಟ್ಕೊಡ್ರಿ ನಿಮಿಷ. ಆಡ ಹುಡುಗರು ಕೊಟ್ಟಂಗೆ ಕೊಟ್ಟಿದ್ಯಲ್ಲಮ್ಮ. ವಾವ್ ಸೂಪರ್, ಒಳ್ಳೆ ಬುಲೆಟ್ಸ್ಗಳೆಲ್ಲ ಐತೆ. ಥ್ಯಾಂಕ್ ಯು ಹರ್ಷಿತಾ. ನಮ್ಮಮ್ಮ ಸಾರಿ ಹರ್ಷಿತಾ ನನಗೆ ಗಿಫ್ಟ್ ಕೊಟ್ಟಿರೋದು ಇದೇನೆ. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಮೀನ್ಸ್ ಅ ಲಾಟ್ ಫಾರ್ ಮೀ. ಥ್ಯಾಂಕ್ ಯು ಹರ್ಷಿತಾ. ಮಮ್ಮಿ, ನಿಮ್ಮ ಕತೆ ಮುಗೀತಿನ, ನಿಮ್ಮ ಕತೆ ಮುಗೀತು. ಆ ಹುಡುಗಿ 1 ಲೀಟ್ರ್ ಹಾಲು ಕಾಫಿ ಪುಡಿ ಕೊಟ್ಟು ಹೆಸರು ಆಗಿರೋದು. 1 ಲೀಟ್ರ್ ಹಾಲು ಕಾಫಿ ಪುಡಿ ಕೊಡ್ಬೇಕಾಗಿತ್ತಂತೆ. ಅಯ್ಯೋ ಒಳ್ಳೆ ಕೈ ಸಿರಿ ನೋಡಿ, ಇದೆ ರೀಲ್ ಕ್ರೇಜಿ ಆಯ್ತಲ್ಲ ಐತೆ ನನಗೆ. ರಿಯಲಿ ಎಷ್ಟು ನೋಡ್ರಿ ಅಮ್ಮ, ಹಿಂಗೆ ತಿರುಗ್ತಾ ಇದೆ. ಚೆನ್ನಾಗಿದೆ. ಇವಾಗ ಇದನ್ನ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ ಗಾಯ್ಸ್. ಇವಾಗ ಇನ್ಮೇಲಿಂದ ನಮ್ಮ ಅಮ್ಮನಿಗೆ ಆಟ ಶುರು ನಂದು. ಈಗ ಹೆಂಗೈತಾರೆ, ಇದು ತಿರ್ಗೋದಿದೆ, ಹಿಂಗೆ ತಿರುಗುತ್ತೆ. ಇಲ್ಲಿದೆಯಲ್ಲ ಇದು ಬ್ಯಾಗ್ ನೋಡ್ರಿ, ಇದನ್ನ ಎಳಿಬೇಕು. ಇದಾಯ್ತಲ್ಲ, ಇದನ್ನ ಟ್ರಿಗರ್ನ ಫುಲ್ ಮಾಡಬೇಕು. ಇವಾಗ ನೋಡ್ರಿ ನಾವು ಅಮ್ಮಂಗೆ ಹೆಂಗೆ ಶೂಟ್ ಮಾಡ್ತೀನಿ. ಅಮ್ಮ ಕರೆಕ್ಟಾಗಿರ್ರಿ. ಅಯ್ಯೋ, ಇದನ್ನ ಎಳಿಬೇಕಲ್ಲ. ಅಯ್ಯೋ ಹಾಂ, ಇವಾಗ ಬರುತ್ತೆ ನೋಡ್ರಿ. ಇವಾಗ ವಾವ್, ಥ್ಯಾಂಕ್ ಯು. ಇರ್ರಿ, ಲಾಸ್ಟ್ ಶಾಟ್ ಮಾ. ಅಯ್ಯೋ ಮಿಸ್ ಆಗಿಬಿಟ್ಟಿದ್ದೀರಾ. ಲಾಸ್ಟ್ ಇರಿ, ಹಣೆಗೆ ಹೊಡಿತೀವಿ. ಬರಲಿಲ್ಲ ಮಾ, ಮಿಸ್ ಹೋಯ್ತಾನೆ ಇಲ್ಲ. ಈಗ ಈ ಸೀರೆ ಇವಾಗ ನಾವು ಅಮ್ಮ ಕೈ ಬಿಟ್ಟೆ ಮಾಡ್ತೀವಿ. ಲೇಡೀಸ್ ಆ್ಯಂಡ್ ಲೇಡೀಸ್, ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ನಾವು ಅಮ್ಮ ನೋಡ್ರಿ ಫೋನ್ ಕಚ್ಚಿಸ್ಕೊಬಿಟ್ಟಿದ್ದೀವಿ ಇದನ್ನ. ಇನ್ನೊಂದು ಇಟ್ಕೊಳ್ರಿ. ಇನ್ನೊಂದು ಕರೆಕ್ಟಾಗಿ ಏನು ಮಾಡಿ ಅವಾಗ ನಾವು ಅಮ್ಮ ತಲೆ ಬಿಡಬೇಕು. ಅಮ್ಮ ನೀವು ತೆಗ್ದಿದ್ರೆ ನಿಮ್ಮ ತಲೆ ಹೊಡಿತಿದ್ದೆಮ್ಮ. ಕ್ರೇಜಿ ಲಾಸ್ಟ್ ಶಾಟ್. ಇದೊಂದು ಬುಲೆಟ್ ಬರ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಬಿಡು,
ಬಂತು. ಸೊ ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ, ನನಗೆ ಒಳ್ಳೆ ಗನ್ ಕೊಟ್ಟಿದ್ದಕ್ಕೆ ನಮ್ಮ ಅಮ್ಮನ್ನ ಸಾಯಿಸೋಕ್ಕೆ ಸಾಕು ನನಗೆ. ಥ್ಯಾಂಕ್ ಯು ಸೋ ಮಚ್.